ಚನ್ನಪಟ್ಟಣ ಚುನಾವಣೆಯ ಹೀನಾಯ ಸೋಲು, ದೊಡ್ಡಗೌಡರ ಪಕ್ಷವನ್ನ ಡೆಮಾಲಿಷ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ. ಜಿಟಿ ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಕೆಂಡ. ಜೆಡಿಎಸ್ ತೊರೆದು ಕೈಪಡೆ ಸೇರ್ತಾರ ಜಿಟಿ ದೇವೇಗೌಡ. ಜೆಡಿಎಸ್ ನಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ. ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ನಡೆದ 3 ಉಪಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಹೀನಾಯವಾಗಿ ಸೋಲುಕೊಂಡಿದ್ದಾರೆ. ಈ ಸೋಲಿನ ಬೆನ್ನಲ್ಲೇ ಜೆಡಿಎಸ್ನಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರು ತಮ್ಮ ಅಸಮಾಧಾನವನ್ನು ನೇರವಾಗಿ ಹೊರಹಾಕಿದ್ದಾರೆ. ದೊಡ್ಡಗೌಡರು ದೇವೇಗೌಡರು ಕಟ್ಟಿದ ಪಕ್ಷವನ್ನು ಎಚ್ ಡಿ ಕುಮಾರಸ್ವಾಮಿ ಹಾಳು ಮಾಡ್ತಿದ್ದಾರೆ. ಈ ಒಂದು ಗಂಭೀರ ಆರೋಪವನ್ನು ಮಾಡಿರುವುದು ಅವರ ಸಹೋದರ ಚಾಮುಂಡೇಶ್ವರಿಯ ಶಾಸಕ ಜಿಟಿ ದೇವೇಗೌಡ. ಕಳೆದ ಕೆಲವು ದಿನಗಳಿಂದ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷದಿಂದ ದೂರವಾಗಿದ್ದಾರೆ. ಅದರ ಜೊತೆಗೆ ಯಾವಾಗ ಮೂಡ ಕೇಸಿನಲ್ಲಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡಿದ್ರು, ಆ ದಿನದಿಂದ ಜಿಟಿ ದೇವೇಗೌಡರು ಕಾಂಗ್ರೆಸ್ಗೆ ಆಪ್ತವಾಗ್ತಾನೆ ಹೋಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ ಜಿಟಿ ದೇವೇಗೌಡರು ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಮೂಡ ಕೇಸಿನ ಸೈಟ್ ಒಂದು ಕಡೆ ಆದರೆ ಜೆಡಿಎಸ್ ಜೊತೆ NDA ಮೈತ್ರಿಯನ್ನು ಮಾಡ್ಕೊಂಡಿತ್ತಲ್ಲ, ಆ ವಿಚಾರಕ್ಕೂ ಕೂಡ ಜಿಟಿ ದೇವೇಗೌಡರು ಸಾಕಷ್ಟು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಅದೆಲ್ಲವೂ ಕೂಡ ಇದೀಗ ಹೊರಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ದಿನಗಳ ಕಾಲ ಜಿಟಿ ದೇವೇಗೌಡರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿರಲಿಲ್ಲ. ಯಾವಾಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೀನಾಯವಾದ ಸೋಲಾಯಿತು, ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದ ಮಾತುಗಳನ್ನು ಕೇಳ್ತಿಲ್ಲ, ಈ ರೀತಿಯ 10 ಹಲವು ಆರೋಪಗಳನ್ನ ಕುಮಾರಸ್ವಾಮಿ ಅವರಿಗೆ ನೇರವಾಗಿಯೇ ನಿನ್ನೆ ಜಿಟಿ ದೇವೇಗೌಡರು ಮಾಡಿದ್ರು. ಇವತ್ತು ಭಾರಿ ಕುತೂಹಲ ಮೂಡಿಸುವಂಥ ಒಂದು ಅಂಶ ಅಂದರೆ ಸಿಎಂ ಇಬ್ರಾಹಿಂ ಮತ್ತು ಜಿಟಿ ದೇವೇಗೌಡರು ಮೈಸೂರಿನಲ್ಲಿ ಭೇಟಿಯಾಗಿದ್ದಾರೆ. ಈ ಒಂದು ದಿಢೀರ್ ಭೇಟಿಯ ಹಿನ್ನೆಲೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಜೆಡಿಎಸ್ನಲ್ಲೇ 2 ಭಾಗಗಳಾಗ್ತಿದ್ದಾವ. ಹಳೆಯ ಜೆಡಿಎಸ್ ನಾಯಕರಲ್ಲೂ ಕೂಡ ಮತ್ತೆ ಒಂದಾಗ್ತಾರ. ಕುಮಾರಸ್ವಾಮಿ ಅವ್ರನ್ನ ಹೊರಗಿಟ್ಟೆ ಜೆಡಿಎಸ್ನ ಮತ್ತೊಂದು ಭಾಗ ಆಗತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿದೆ. ಈಗಾಗಲೇ ಇಬ್ರಾಹಿಂ ಮತ್ತು ಜಿಟಿ ದೇವೇಗೌಡರು ಒಂದು ಊಟದ ನೆಪದಲ್ಲಿ ಇವತ್ತು ಮೈಸೂರಿನಲ್ಲಿ ಸೇರಿದ್ದಾರೆ. ಈ ಒಂದು ವಿಚಾರ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಕುಮಾರಸ್ವಾಮಿಯವರ ಮೇಲಿದ್ದ ಅಸಮಾಧಾನವನ್ನು ಇಟ್ಟುಕೊಂಡೇ ಸಿಎಂ ಇಬ್ರಾಹಿಂ ಕೂಡ ಪಕ್ಷವನ್ನು ಬಿಟ್ಟು ಹೊರಗೆ ಬಂದಿದ್ದರು. ಇದೀಗ ಜಿಟಿ ದೇವೇಗೌಡರ ಸರದಿ. ಜಿಟಿ ದೇವೇಗೌಡರ ಜೊತೆಗೆ ಶಾಸಕಿ ಕರೆಮ್ಮ, ಶರಣು ಕುಂದಕೂರ್, ಈ ರೀತಿ 10 ಹಲವು ನಾಯಕರು ಕೂಡ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಹೋಗ್ತಾರಾ, ಅಥವಾ ಕೆಲವೊಂದಿಷ್ಟು ನಾಯಕರು ತಮ್ಮದೇ ಆದಂಥ ಒಂದು ಭಾಗವನ್ನು ಮಾಡಿಕೊಳ್ತಾರ. ಹೀಗೆ 10 ಹಲವಾರು ಚರ್ಚೆಗಳು ನಮ್ಮ ಮುಂದೆ ನಡೀತಿದ್ದಾವೆ. ಇದೆಲ್ಲವನ್ನು ಕೂಡ ಕುಮಾರಸ್ವಾಮಿಯವರು ಹೇಗೆ ತೆಗೆದುಕೊಳ್ತಾರೆ? ಸಿಎಂ ಇಬ್ರಾಹಿಂ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ಸರಿಪಡಿಸುವ ಶಕ್ತಿ ದೊಡ್ಡಗೌಡರಿಗಿದೆ, ದೇವೇಗೌಡರಿಗಿದೆ. ಅವರು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಜೆಡಿಎಸ್ನ ಸೋಲಿಗೆ ಅಲ್ಪಸಂಖ್ಯಾತ ಮತದಾರರೇ ಕಾರಣ ಅನ್ನುವಂಥದ್ದು ಕೂಡ ನಿಖಿಲ್ ಕುಮಾರಸ್ವಾಮಿ ನೇರವಾಗಿಯೇ ಆರೋಪವನ್ನು ಮಾಡಿದರು. ಇವತ್ತು ಸಿಎಂ ಇಬ್ರಾಹಿಂ ಅವರು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಎಲ್ಲ ರಾಜ್ಯ ರಾಜಕೀಯದ ಡೆವಲಪ್ಮೆಂಟ್ಗಳು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ, ಅದರ ಜೊತೆಗೆ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.